ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷವು ಮತದಾರರನ್ನ ಸೆಳೆಯಲು ರಣತಂತ್ರ ರೂಪಿಸಿದೆ. ಅದರ ಭಾಗವಾಗಿ ವಿವಿಧ ಸಮುದಾಯಗಳ ಮುಖಂಡರ ಜೊತೆ ಸರಣಿ ಸಭೆಗಳನ್ನು ನಡೆಸಲಾಗುತ್ತಿದೆ. ಕಾಂಗ್ರೆಸ್ ನಾಯಕರು ಚುನಾವಣಾ ಪ್ರಚಾರ ಕಾರ್ಯತಂತ್ರಗಳ ಬಗ್ಗೆಯೂ ಚರ್ಚಿಸಲು ಮತ್ತು ಆಯಾ ಸಮುದಾಯಗಳ ಮತಗಳನ್ನು ತಮ್ಮತ್ತ ಸೆಳೆಯಲು ಯೋಜನೆಗಳನ್ನ ರೂಪಿಸುತ್ತಿದ್ದಾರೆ. ನವನಗರದ ಪಂಜುರ್ಲಿ ಹೋಟೆಲ್ ಸಭಾಭವನದಲ್ಲಿ ಬಂಜಾರ ಸಮುದಾಯದ ಮುಖಂಡರ ಸಭೆ ನಡೆದಿತ್ತು. ಇದರಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್.ಟಿ. ನಂಜಯ್ಯನಮಠ, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಮಾಜಿ ಸಚಿವ ಮಲ್ಲಿಕಾರ್ಜುನ ಮೇಟಿ, ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನ್ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದರು. ಸಭೆಯಲ್ಲಿ ಚುನಾವಣಾ ಪ್ರಚಾರದ ರೂಪುರೇಷೆ, ಸಮುದಾಯಗಳ ಮತಗಳನ್ನು ಪಡೆಯುವ ಮಾರ್ಗಗಳು, ಪ್ರಚಾರದ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಇದಲ್ಲದೆ ನವನಗರದ ಗೆಸ್ಟ್ ಹೌಸ್ನಲ್ಲೂ ಸಹ ಕಾಂಗ್ರೆಸ್ ಮುಖಂಡರು ಸಭೆ ನಡೆಸಿದ್ದಾರೆ. ಸಭೆಯ ನಂತರ ಮಾತನಾಡಿದ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು, ಚುನಾವಣೆ ಸಂಬಂಧ ಚರ್ಚೆ ನಡೆಸುತ್ತಿದ್ದೇವೆ. ಆಯಾ ಸಮುದಾಯಗಳ ಮುಖಂಡರ ಜೊತೆ ಸಭೆಗಳನ್ನ ನಡೆಸುತ್ತಿದ್ದೇವೆ. ಈಗ ಬಂಜಾರ ಸಮುದಾಯದ ಮುಖಂಡರ ಜೊತೆ ಸಭೆ ನಡೆಸಿದ್ದೇವೆ ಎಂದರು. ಮಾರ್ಚ್ 26ರವರೆಗೆ ಸಂಪುಟ ಇದ್ದು 27ರಿಂದ ಪ್ರಚಾರ ಚುರುಕುಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 29 ಮತ್ತು 30ರಂದು ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಲಿದ್ದು ಒಟ್ಟು 4 ಬಾರಿ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರ ನಾಯಕರು ಸಹ ಪ್ರಚಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾವು ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಟ್ಟಾಗಿ ಕೆಲಸ ಮಾಡಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸುತ್ತೇವೆ. ಎಲ್ಲಾ ನಾಯಕರು ಪ್ರಚಾರಕ್ಕೆ ಬರುತ್ತಾರೆ ಎಂದು ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಕಾರ್ಯ ಆರಂಭವಾಗಿದ್ದು ನಾಳೆಯಿಂದ ನಗರ ಪ್ರದೇಶದಲ್ಲಿ ಪ್ರಚಾರ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಕಾಂಗ್ರೆಸ್ ಪಕ್ಷವು ಸಮುದಾಯವಾರು ಮತದಾರರನ್ನ ತಲುಪಲು ವಿಶೇಷ ಕಾರ್ಯತಂತ್ರಗಳನ್ನ ರೂಪಿಸಿದೆ. ಈಸ್ ಎ ವರ್ಕರ್, ಹೆಂಗ್ ಅದಾರೆ ಅಂತಕ್ಕಂಥ ಭಾವನೆ ಇದೆ. ಆದ್ರಿಂದ ಚುನಾವಣೆ ನಮ್ಮ ಗೆಲುವಿಗೆ ಏನ್ ತೊಂದರೆ ಇಲ್ಲ. ಸರ್, ಈಗ ಸಚಿವರಿಗೆ ಇಂಥ ಪ್ರದೇಶಗಳನ್ನ ಜವಾಬ್ದಾರಿ ವಹಿಸುವಂತದ್ದು ಆತರ ತಂತ್ರಗಳನ್ನ ಕೆಲವು MLA ಗಳು, ಮಂತ್ರಿಗಳು ಯಾರ್ಯಾರಿಲ್ಲ ಅವಶ್ಯಕತೆ ಇದೆ ಎಲ್ಲರಿಗೂ ಬೂತ್ ಲೆವೆಲ್ ಅವರೆಲ್ಲರೂ ವರ್ಕ್ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ನಮ್ ಚುನಾವಣೆ ಪ್ರಚಾರ ನಡೆದಿದೆ. ಸಿಟಿಯಲ್ಲಿ ಪ್ರಾರಂಭ ಆಗಿಲ್ಲ. ಇವತ್ತು ನಾವು ಮೀಟಿಂಗ್ಗಳು ಕರೆದಿದ್ದೀವಿ, ಸಿಟಿಲಿ ಮೀಟಿಂಗ್ಗಳು ಕರೆದಿದ್ದೀವಿ. ನಾಳೆಯಿಂದ ಸಿಟಿಯಲ್ಲಿ ಕೆಲಸ ಪ್ರಾರಂಭ. ಇವತ್ತು ಇಲ್ಲಿ ಅನ್ಸರ್ ಮೇಲೆ ಇಲ್ಲಿ ಚರ್ಚೆ ಮಾಡಿದ್ವಿ. ನಾವೆಲ್ಲ ಲೀಡರ್ಗಳು ಕುತ್ಕೊಂಡಿದ್ದೀವಿ. ಹಾಗೆ ಟೀಗ್ ಅಂತೇಳಿ ಇಲ್ಲಿ ಟೀ ಕುಡಿದು ಪಾರ್ಟಿ ಆಫೀಸ್ ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೀವಿ. ಅಂದ್ರೆ ಪ್ರಚಾರ ಎಲ್ಲ ಯಾವ ತರ ಮಾಡ್ಬೇಕು ಇಲ್ಲಿ ಮಾಡ್ತೀವಿ ಪಾರ್ಟಿ ಆಫೀಸ್. ಹೋಟೆಲ್ ಅಲ್ಲಿ ಬಂಜಾರ ಸಮಾಜ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಈಗ ಸಮಾಜದ ಮುಖಂಡರ ಜೊತೆ ಮಾತಾಡುವಂತದ್ದು ಹಿಂಗೆಲ್ಲ ಮಾಡ್ತಾ ಇದೀವಿ. ಎಲ್ಲ ಸಮಾಜದಿಂದ ಮಾಡ್ತೀವಿ, ಬೂತ್ ಲೆವೆಲ್ ಮಾಡ್ತೀವಿ. ಎಲ್ಲ ವರ್ಕ್ ಮತ್ತೆ ಯಾರಾದ್ರೂ ಬಿಜೆಪಿ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಲೀಡರ್ಗಳನ್ನ ಸೆಳೆಯುವಂತದ್ದು ಯಾರು ಬರ್ತಾರೆ ಅವ್ರಿಗೆ